ಲಂಚ್ ಡೇಟಿಗೆ ಅರೇಂಜ್ ಮಾಡಿದಾಗೆ ಈ ಮಚ್ ಕ್ಯೂರೇಟೆಡ್. ಓ ಕಾಜು, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದ್ದೆ. ಕೋಸಂಬರಿ, ಮಟನ್ ಚಾಪ್ಸ್, ಎಗ್ ಮಸಾಲಾ, ಖೀರ್. ಫಸ್ಟ್ ಟೈಮ್ ಈ ತರ ರಾಗಿ ಮುದ್ದೆ ಸಾಂಬಾರ್ ಒಟ್ಟಿಗೆಲ್ಲ ತಿನ್ನೋದು. ಈಗ ಅಥೆಂಟಿಕ್ ಬ್ಯಾಂಗ್ಳೂರ್ ಡಿಶ್. ಪಾಪ ಅದನ್ನೀಗ ಓಪನ್ ಮಾಡುವ ಸಮಯ. ಈ ತರ ಮಾಡಿ 3 AM ಸಪೋರ್ಟ್ ಕ್ಲಬ್ ಏನಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಬೀಗರ ಊಟ ಅನ್ನೋದು ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ. ಇಬ್ರಿಗೂ ಮಕ್ಕಳಿದೆ, 3 ವರ್ಷದ ಮಕ್ಕಳು. ಆ್ಯಂಡ್ ಒನ್ ಮೇನ್ ಕನ್ಸರ್ನ್ ನಮಗೆ ಅಂದರೆ ಫುಡ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಂತ ಏನಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಬಂದಿದ್ದೇವೆ. ಆಕ್ಚುಲಿ ಇಟ್ಸ್ ಅ ನ್ಯೂ ವೆಂಚರ್, ಬೇರೆಯವರದ್ದು. ಸೊ ಅದಕ್ಕೆ ಹೌದು, ಇವೆಂಟಿಗೆ ಬಂದಿದ್ದೇವೆ. ಎಂತ ಇವೆಂಟ್ ಹೇಳಿ ಅಂತೆ. ಸೊ ಇವೆಂಟ್ ಎಂತ ಹೇಗೆ ಅಂತ ನನಗೆ ಸಹ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನನ್ನ ಹೆಂಡತಿ 2 days ಬ್ಯಾಕ್ ಹೇಳಿದ್ದು ಹೀಗೆ ಒಂದು ತಿನ್ನುದು ಈವೆಂಟ್ ಉಂಟು, ಬರ್ತೀರಾ ಹೋಗಿ ಬರುವ ಅಂತೇಳಿ. ಸೊ ಇಲ್ಲೇ ಮನೆ ಹತ್ರ ಆದ ಕಾರಣ ಓಕೆ ಹೋಗುವ ಅಂತೇಳಿ. ಸೊ ಈವೆಂಟ್ ಎಕ್ಸಾಕ್ಟ್ ಅವ್ರದ್ದು ಎಂತ ಪ್ಲ್ಯಾನ್ ಅಥವಾ ಯಾಕೆ ಈ ಈವೆಂಟ್ ಮಾಡ್ತಿದ್ದಾರೆ ಅದೆಲ್ಲ ನೀವು ಮುಂದೆ ವಿಡಿಯೋ ಹೋಗ್ತಿಯಾಗಿ ನೋಡಿ. ಬೀಗರ ಊಟ ಅಂತೇಳಿ ಹೆಸರು. ಸೊ ಚಿಕನ್, ಮಟನ್, ಫಿಶ್ ಅದು ಇದು ಅಂತೇಳಿ ಫುಲ್ ನಾನ್ ವೆಜ್ ಊಟ ಇರ್ತದೆ. ಆ್ಯಂಡ್ ಅವರು 2 ಟೈಮ್ ಸ್ಲಾಟಲ್ಲಿ ಜನರು ಬುಕ್ಕಿಂಗ್ ಮಾಡಿ ಹೋಗುವಂಥದ್ದು. ನಮ್ಮನ್ನು ಗೆಸ್ಟ್ ರೂಪದಲ್ಲಿ ಕರೆದಿದ್ದಾರೆ, ತುಂಬ ಆಭಾರಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಇಲ್ಲ ಇದ್ರೆ ಯೂಶಲಿ ಜನರು ಬುಕ್ ಮಾಡಿ ಹೋಗಿ 1.5 ಗಂಟೆ ಟೈಮ್ ಸ್ಲಾಟಲ್ಲಿ 2 ಟೈಮ್ ಸ್ಲಾಟ್ ಉಂಟು. ಮಧ್ಯಾಹ್ನ 12ರಿಂದ 1:30, 2ರಿಂದ 3:30. ಸೊ ಹೋಗಿ ಊಟ ಮಾಡುವಂಥದ್ದು ಇದೆಲ್ಲ ಡಿಶಸ್ ಉಂಟು. ಅಲ್ಲಿ ಹೋದ್ಮೇಲೆ ನೋಡುವ. ಸೊ ಫಸ್ಟ್ ಈಗ ಹೋಗುವ ಒಳಗೆ. ಬನ್ನಿ ಒಳಗೆ ಹೋಗುವ. ಎಂತೆಲ್ಲ ಬಗೆ ಉಂಟು, ಎಂತೆಲ್ಲ ವಿಷನ್ ಉಂಟು ಅವರದು, ಅವ್ರ ಹತ್ರನೇ ಕೇಳುವ. ಹೆಸರೇ ಬೀಗರ ಊಟ. ನಂಗಂತೂ ಇಲ್ಲಿ ಒಳಗೆ ಬಂದು ಪರಿಮಳ ನೋಡುವಾಗ ನಿಲ್ಲಿಕ್ಕಾಗ್ತಿಲ್ಲ, ವಿಡಿಯೋ ಮಾಡ್ಲಿಕ್ಕಾಗ್ತಿಲ್ಲ. 3 AM ಸಪ್ಪರ್ ಕ್ಲಬ್ ಅವರೇ ಆರ್ಗನೈಸ್ ಮಾಡ್ತಿರೋದು. ನೋಡಿ ಆಲ್ರೆಡಿ ಸ್ವಲ್ಪ ಜನ ಇದ್ದಾರೆ, ಊಟ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಮೇಡಮ್ ಕಾಯ್ತಿದ್ದಾರೆ. ಏ ಹಾಯ್ 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 ಹಾಯ್. ಪೂಜು ಕಾಜು. ಪೂಜು ಕಾಜು. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ನಂಗೆ ಒಂಥರ ಹೇಗಾಗ್ತಾ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಿಬ್ಬರಿಗೆ ಲಂಚ್ ಡೇಟಿಗೆ ಅರೇಂಜ್ ಮಾಡಿದಾಗೆ ಆ ನಮ್ಮನೆ ಬಿಲ್ಡಪ್ ಕೊಡ್ತಾ ಇದೆ. ನಂಗೆ ಅಷ್ಟು ಖುಷಿ ಆಗ್ತಾ ಉಂಟು, ಹೀಗೆ ಆಗ್ತಾ ಉಂಟು. ಪೂಜಿತಾ, ಥ್ಯಾಂಕ್ ಯು. ಇದರಲ್ಲಿ ಎಷ್ಟು ಯುನೀಕ್ ಆಗಿ ಮಾಡಿದ್ದಾರೆ ಹೇಳಿದ್ರೆ, ಬರ್ದಿದ್ದಾರೆ. ಇಟ್ಸ್ ವೆರಿ ಮಚ್ ಕ್ಯೂರೇಟೆಡ್. ಓ ಕಾಜು, ಓ ಮೈ ಗಾಡ್, ಪೂಜು. ಇದು ಆಕ್ಚುಲಿ ಉಲ್ಟಾಗಬೇಕು, ಪೂಜು ಹಚ್ಚೆ ಕಾಜು ಇಚ್ಚೆ. ಬಟ್ ಇಟ್ಸ್ ಅ ವೆರಿ ಲೈಕ್ ಯುನೀಕ್, ನಮ್ಮ ಹೆಸರನ್ನು ಇಲ್ಲಿ ಬರ್ದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಆಕ್ಚುಲಿ ಗೈಸ್ ಇಂಡಿಯಾದಲ್ಲಿ ಯಾರು ಇನ್ನು ಟ್ರೈ ಮಾಡಲಿಲ್ಲ ಈ ತರ ಮಾಡಿ. ಹೌದು, ಇಟ್ಸ್ ಅ ಲವ್ಲಿ ಗೆಸ್ಚರ್ ಆಕ್ಚುಲಿ. ನಮ್ಮ ಹೆಸರು ಬರ್ದು ಟೇಬಲ್ ಮೇಲೆ ಈ ತರ ಲೈಕ್ ಇದು ಇಟ್ ಕ್ಯಾನ್ ಸೌಂಡ್ ಲೈಕ್ ಅಂದ್ರೆ ಒಳ್ಳೆ ಸಣ್ಣ ಸಣ್ಣ ಗೆಸ್ಚರ್ಸ್ ಅಂತ, ಬಟ್ ಇಟ್ಸ್ ಲೈಕ್ ವೆರಿ ಇಟ್ ವಿಲ್ ಟಚ್ ಯುವರ್ ಹಾರ್ಟ್. ಮುಟ್ತದೆ ಅಂತ ಹೇಳ್ತೇವೆ, ಹಾರ್ಟ್ ಟಚಿಂಗ್. ಯಾಕಂದ್ರೆ ನಮ್ಮ ಹೆಸರು ಬರ್ದು ಆ ತರ ವೆಲ್ಕಮ್ ಮಾಡೋದು ಇಟ್ಸ್ ಅ ಗುಡ್ ಥಿಂಗ್. ಸೊ ವೆರಿ ನೈಸ್, ಆಸಮ್. ಆಮೇಲೆ ಈಗ ಫಸ್ಟ್ ಈಗ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ, ನಾನು ಕುಡಿತಿದ್ದೇನೆ. ಆ್ಯಂಡ್ ನಾನು ಮೆನು ತೋರಿಸ್ತೇನೆ ಈಗ ನಿಮಗೆ. ಇಲ್ಲಿ ನೋಡಿ ಗೈಸ್, ಇದೇ ಮೆನು. ಸೊ ಬೀಗರ ಊಟ ಮೆನು. ಕಾಲ್ ಸೂಪ್, ಮುದ್ದೆ. ಇದು ನಮ್ಮ ಮಂಗಳೂರಿನವರಿಗೆ ಅಥವಾ ಕರಾವಳಿ ಪ್ರದೇಶದವರಿಗೆ ಇದು ಒಂಥರ ಹೊಸ ಡಿಶಸ್ ಕೇಳಿರ್ತೇವೆ, ಬಟ್ ಎಲ್ಲ ಡಿಶ್ ತಿಂದಿರುವುದಿಲ್ಲ ಡೆಫಿನೆಟ್ಲಿ. ಅದೇ ನಾರ್ತ್ ಕರ್ನಾಟಕದವರಿಗಾದ್ರೆ ಇದು ಮಾಮೂಲಿ ಡಿಶ್ ಇದೆ. ಹಂಗೆ ಇದೇ ಆಕ್ಚುಲಿ ಇಷ್ಟ, ಬಿಕಾಸ್ ನಮ್ದು ನಾವು ತಿಂದು 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 ಇದು ಹೊಸ್ತೇನೋ ತಿಂದಾಗಿ ಆಗ್ತದೆ. ಸೊ ಬ್ಯಾಕ್ ಟು ಮೆನು. ಕಾಲ್ ಸೂಪ್, ಮುದ್ದೆ, ಚಿಕನ್ ದೊಣ್ಣೆ ಬಿರಿಯಾನಿ, ಚಿಕನ್ ಕರಿ, ಪ್ರಾನ್ ಪಿಕಲ್, ಕೋಸಂಬರಿ, ಮಟನ್ ಚಾಪ್ಸ್, ಎಗ್ ಮಸಾಲಾ, ಖೀರ್, ಗಿನ್ನು. ನಿನ್ನ ಫೇವ್ರೇಟ್? ಗಿಣ್ಣು ನನ್ನ ಫೇವ್ರೇಟ್. ನಮ್ದ್ರಲ್ಲಿ ಹೊಸ ಕರು ಹುಟ್ಟಿದ್ರೆ ಆ ಹಾಲ್ ಬರ್ತದಲ್ಲ, ಆ ಹಾಲಲ್ಲಿ ಗಿಣ್ಣು ಮಾಡುದು. ಓಕೆ. ಸೊ ಅದಾದ್ಮೇಲೆ ನೋಡಿ ಕಬಾಬ್ ಉಂಟು, ರೈಸ್ ಅಂಡ್ ರಸಮ್, ಲಿವರ್ ಫ್ರೈ ಉಂಟು. ನಮ್ಮನ್ ಫೇವ್ರೇಟ್. ನಮ್ಮನ್ ಫೇವ್ರೇಟ್ ಲಿವರ್ ಫ್ರೈ. ಫಿಶ್ ಫ್ರೈ ನನ್ನ ಫೇವ್ರೇಟ್. ಮಸಾಲಾ, ಬಟರ್ ಮಿಲ್ಕ್, ಕಡುಬು ಉಂಟು, ಸಲಾಡ್, ಪಾಪಡ್, ಡೇಟ್ಸ್ ಪಾನ್, ಐಸ್ ಕ್ರೀಮ್. ಓ ಮೈ ಗಾಡ್. ನಿಮ್ಗೆಲ್ಲ ಅದು ಮೆನು ನೋಡಿಯೇ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಅದಿನ್ನು ಡಿಶ್ ತೋರಿಸುವಾಗ ಬಾಯಲ್ಲಿ ಎಣಿಸಿ ಅಂತೆ ನಾವು ಇಲ್ಲಿದ್ದು ಪರಿಮಳ ತಗೊಳ್ತಿದ್ದೇವೆ, ನಂಗೆ ಕಾಯ್ಲಿಕ್ಕೆ ಆಗ್ತಿಲ್ಲ. ಸೊ ಆ ತರ ಉಂಟು ಎಕ್ಸ್ಪೀರಿಯನ್ಸ್. ಟೇಸ್ಟ್ ಮಾಡೋ ನೆಕ್ಸ್ಟ್ ಹೇಗೆ ಅಂತ. ಓಕೆ. ಬಾಳೆ ಎಲೆ ಸಹ ಕೊಟ್ಟಿದ್ದಾರೆ, ಬಾಳೆ ಎಲೆ ಕೊಟ್ಟಿದ್ದಾರೆ. ಇನ್ನು ಇದಕ್ಕಿಂತ ಟ್ರೆಡಿಷನಲ್ ಹಿಂಗೆ ಎಂತ ಬೇಕು? ಇದು ಮನೆಗೆ ಹೋಗಿ ಬಂದಾಗ ಆಗ್ತಾ ಉಂಟು ನನಗೆ. ಈಗ ಊಟ ಬರ್ತದೆ ಸ್ವಲ್ಪ ಟೈಮಲ್ಲಿ ಅಂತ ಹೇಳಿದ್ದಾರೆ. ಬಟ್ ಊಟ ಬರೋಕ್ಕಿಂತ ಮೊದಲು ಫಸ್ಟ್ ಎಂತ ಮಾಡ್ಬೇಕು ಹೇಳಿದ್ರೆ,
ಹೀಗೆಲ್ಲ ಇರಬಾರ್ದು, ಅದು ಊಟ ಮಾಡ್ಲಿಕ್ಕೆ ಹಿತ ಆಗುದಿಲ್ಲ. ಸೊ ಫಸ್ಟ್ ಹೀಗೆ ಮಾಡಿ ಕೂದ್ಲು ಹೀಗೆ ಕಟ್ಟಿ, ನೀವು ಯಾರು ಮಾಡದಿದ್ರೆ ಪ್ಲೀಸ್ ಟ್ರೈ ಮಾಡಿ. ನಿಮಗೆ ಊಟ ಮಾಡುವಾಗ ಎಷ್ಟು ಹಿತ ಆಗ್ತದೆ ಅಂತ ಮತ್ತೆ ನನಗೆ ಕಾಮೆಂಟ್ ಅಲ್ಲಿ ಹೇಳಿ. ನೋಡಿ ಹೀಗೆ ರೆಡಿ ಇರ್ಬೇಕು. ಪೂಜಿತನಿಗೆ ಹಿತ, ಮತ್ತೆ ಹೀಗೆ ಪೂಜಿತನಿಗೆ ಹಿತ, ಹಿತ. ಪೂಜಿತ ಹಿತ. ಹೌದು. ಮತ್ತು ಇನ್ನೊಂದೆಂತ ನೋಡಿ ಗೈಸ್, ಇಲ್ಲಿ ಖಾಲಿ ಇಂಡಿಯಾದವರು ಮಾತ್ರ ಅಲ್ಲ ನೋಡಿ, ಫಾರಿನರ್ಸ್ ಇದ್ದಾರೆ ಬೀಗರ್ ಊಟಕ್ಕೆ. ಅವರಿಗೆ ಇಲ್ಲಿನವರಿಗೆಲ್ಲ ಇಂಡಿಯನ್ ಡಿಶಸ್ ಅಂದರೆ ಇಷ್ಟ ಅಂತೆ ಅಲ್ಲ, ಇಂಡಿಯನ್ ಕ್ಯುಸಿನ್ ಅಂದರೆ ತುಂಬ ಇಷ್ಟ. ನನ್ನ ಆಫೀಸಲ್ಲಿ ಸಹ ತುಂಬ ಇಷ್ಟಪಡ್ತಾರೆ. ಸೊ ಇಲ್ಲಿ ನೋಡಿ ಫಾರಿನರ್ಸ್ ಎಲ್ಲ ಇದ್ದಾರೆ ನೋಡಿ. ಸೊ ಇವರಿಬ್ಬರೇ ಅಲ್ಲ, ಇನ್ನೂ ಕೆಲವರೆಲ್ಲ ಇದ್ದಾರೆ ಅಂತ ಹೇಳ್ತಿದ್ರು. ಸೊ ಗುಡ್ ಥಿಂಗ್, ನಮ್ಮ ಕಲ್ಚರ್ ನಮ್ಮ ಫುಡ್ಡನ್ನು ನಾವು ಬೇರೆಯವರಿಗೆ ಅಂದರೆ ಹೊರ ದೇಶದವರಿಗೆ ಇಂಟ್ರಡ್ಯೂಸ್ ಮಾಡ್ತಿದ್ದೆ, ಅವ್ರಿಗೆ ಖುಷಿ ಆಗ್ಬೋದು. ನೈಸ್. ಮತ್ತೆ ಹೆಮ್ಮೆಯ ವಿಷಯ. ಹೌದು, ಮತ್ತೆ ಇದೆಲ್ಲ ಅಥೆಂಟಿಕ್ ಡಿಶಸ್. ಹೀಗೆ ರೆಸ್ಟೋರೆಂಟ್ ಅಲ್ಲಿ ಸಿಕ್ಕೋದು ತುಂಬಾ ಕಮ್ಮಿ. ಸೊ ಅದಕ್ಕೆ ಕೆನಡಾದಲ್ಲಿ ರೆಸ್ಟೋರೆಂಟ್ ಸಿಗೋದು ಕಮ್ಮಿ. ಕರೆಕ್ಟ್. ಹಲೋ ಹಲೋ. ಇದು ನಾನು ಹಾಕ್ಲಿಕ್ಕೆ ಉಂಟಾ? ವೆರಿ ನೈಸ್. ಅವರಿಗೆ ಇಡ್ಬೋದು. ನೋಡಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದ್ದೇವೆ. ಥ್ಯಾಂಕ್ ಯು. ವಾವ್, ಈಗ ಮುಖಕ್ಕೊಂದು ಕಳೆ ಬಂತು. ಇದು ಬೀಗರ್ ಊಟವೇ ಆಕ್ಚುಲಿ, ಬೀಗರ್ ಮನೆಗೆ ಬಂದದ್ದು. ಈಗ ಒಂದು ಕಳೆ ಬಂತು ಮುಖಕ್ಕೆ. ಇಷ್ಟೊತ್ತರೆಗೆ ಇಲ್ಲ ಇತ್ತು, ಈಗ ಒಳ್ಳೆ ಕಳೆ ಉಂಟು. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಹೌದು. ವೆಜ್ ಸ್ಟಾರ್ಟರ್ ಇಸ್ ಹಿಯರ್. ಎಸ್. ಇದು ನೋಡಿ ಎಷ್ಟು ಚಂದ ಕಟ್ಟಿದ್ದಾರೆ ನೋಡಿ. ಹೌದು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫುಡ್, ಇಟ್ಸ್ ಆಲ್ಸೋ ಅಬೌಟ್ ಕ್ರಿಯೇಟಿವಿಟಿ. ಇಟ್ಸ್ ಆಲ್ಸೋ ಅಬೌಟ್ ಪ್ರೆಸೆಂಟೇಷನ್. ಇದು ನೋಡಿ. ಹೌದು ಹೌದು. ಎಗ್ ಮಸಾಲ. ನನ್ನ ನನಗೆ ನಿಮ್ಗೊಂದು ಕ್ವಶನ್ ಕೇಳುದು, ನಾನಂದ್ರೆ ಎಲ್ಲ ಬಂದ್ಮೇಲೆ ಕಾದು ತಿನ್ಬೇಕಾ ಅಥವಾ ಅದು ಬಂದಾಗಿ ಖಾಲಿ ಎಲ್ಲ ಬಂದ್ಮೇಲೆ ಕಾದು ತಿನ್ಬೇಕು? ಯಾಕಂದ್ರೆ ನಾವು ವಿಡಿಯೋ ಮಾಡ್ತಿದ್ದೇವಲ್ಲ, ಸೊ ಅದ್ರಲ್ಲಿ ಚಂದ ಕಾಣಬೇಕು. ನೀನು ತಿನ್ಲಿಕ್ಕೆ ಶುರು ಆದ್ಮೇಲೆ ಉಂಟಲ್ಲ, ಅದು ಇದು ಎಂತ ದನ ತಿಂದಾಗಿರ್ತದೆ, ಎಲೆ ಸಮೇತ ಬಿಡುದಿಲ್ಲ. ನಾನು ಹೇಳ್ತೀನಿ, ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು ನಂಗೆ. ಇದು ವಿಡಿಯೋ ನೋಡೋರಿಗೆ ಗೊತ್ತೇ ಆಗ್ಲಿಕ್ಕಿಲ್ಲ ಇದು ಯಾರು ಪೂಜಿತ ತಿಂದದ ದನ ತಿಂದದ. ಸೊ ಕಾಯಿ ಎಲ್ಲ ಬರ್ಲಿಕ್ಕೆ. ಕೋಸಂಬರಿ ಇದು ನನ್ನ ಫೇವ್ರೇಟ್. ಹಾ, ನಂಗೆ ಮದುವೆ ಮನೆಯಲ್ಲಿ ನಮ್ಗೆ ನೋಡಿದೆಲ್ಲ ಇಂಟ್ರೆಸ್ಟಿಂಗ್. ಕೆನಡಾದಲ್ಲಿ ಇದ್ದೇವಲ್ಲ, ಊರಲ್ಲಿ ಇದ್ದಿದ್ರೆ ಪರವಾಗಿಲ್ಲ ಇತ್ತು. ಏನ್ ಹೇಳ್ತಿ? ಮದುವೆ ಮನೆಯಲ್ಲಿ ಸಹ ನಂಗೆ ಫಸ್ಟ್ ಇಷ್ಟ ಆಗುದಂದ್ರೆ ಕೋಸಂಬರಿ. ಕೋಸಂಬರಿ, ಹೌದು. ಇದೆಂತ ಬಂದದೀಗ? ಇದು ಚಿಕನ್ ಲಿವರ್ ಫ್ರೈ. ಚಿಕನ್ ಲಿವರ್ ಫ್ರೈ. ಇದು ನಮ್ಮ ಚಿಕನ್ ಕಬಾಬ್. ವಿಡಿಯೋ ನೋಡುವವರಿಗೆ ಬಾಯಲ್ಲಿ ನೀರು ಬರದೆ ಅಂತ ಇರುವುದಿಲ್ಲ, ಆಯ್ತಾ? ನಂಗೆ ಆಗ್ತಿಲ್ಲ. ನೀನು ಎದುರಲ್ಲಿದ್ದಿ, ಬಟ್ ವಿಡಿಯೋ ನೋಡುವವರಿಗೆ ಸಹ ಬಾಯಲ್ಲಿ ನೀರು ಬರದೇ ಇರುವುದಿಲ್ಲ, ಅದು ನಾನು ಗ್ಯಾರಂಟಿ. ಓಕೆ, ರಾಗಿ ಮುದ್ದೆ ಬಂತಿಲ್ಲಿ. ಈಗ ಅಂಜಲ್ ಫ್ರೈ ಬಂತು. ಫಿಶ್ ಫ್ರೈ. ಥ್ಯಾಂಕ್ ಯು. ವಿಷಯ ಹೇಳಿ, ನಾನು ಶಾಕ್ ಆಗ್ಬೋದು ಎಲ್ರಿಗೆ. ನಾನು ಇದೇ ಫಸ್ಟ್ ಟೈಮ್ ರಾಗಿ ಮುದ್ದೆ ತಿಂತಿರೋದು. ಹೌದಾ? ಫಸ್ಟ್ ಟೈಮ್. ಅದೇ ನಾನು ಹೇಳಿದ್ದು, ಕರಾವಳಿ ಪ್ರದೇಶ, ಸೊ ರಾಗಿ ಮುದ್ದೆ ನಮ್ಗೆ ಕೇಳಿದ್ದು ಮಾತ್ರ ಆಕ್ಚುಲಿ. ಮಟನ್ ಸೂಪ, ಸಾಂಬಾರ್ ಅಂತ ಹೇಳುದಾ? ಓಕೆ. ಗಿನ್ನು ಅಂದ್ರೆ ಸ್ವೀಟ್ ಅಲ್ಲ? ಹಾಲಿಂದ ಮಾಡುದು ನಾ ಹೇಳಿದ್ನ. ಹಾಲಿಂದ ಮಾಡುದು. ಥ್ಯಾಂಕ್ ಯು. ಪೂಜಿತ್ ಆಲ್ರೆಡಿ ತಿಂದಿದ್ಲಂತೆ ಗಿನ್ನು, ನಾನು ಫಸ್ಟ್ ಟೈಮ್. ಇಲ್ಲ, ಅದೇ ನಾನು ಫಸ್ಟ್ ಟೈಮ್ ತಿಂತಿರೋದು ಮುದ್ದೆ. ಇಬ್ಬರು ಬೇಕು ಅಂತ. ಈಗ ಇದಕ್ಕೆ ಡಿಪ್ ಮಾಡಿ ಸ್ವಾಲೋ. ನಮ್ಗೆ ಈಗ ಟಿಪ್ಸ್ ಕೊಡ್ತೇವೆ. ಟಿಪ್ಸ್ ಹೇಳಿಕೊಟ್ಟು ಮುದ್ದೆ. ಥ್ಯಾಂಕ್ ಯು. ಕಡುಬು, ಇದು ಎಲೆಯಲ್ಲಿ ಇದು ಮಾಡಿದಲ್ಲ ಕಡುಬು. ನಾವು ಕೊಟ್ಟೆ ಎಲ್ಲ ಮಾಡ್ತೇವಲ್ಲ, ಕೊಟ್ಟಿಗೆ. ಕೊಟ್ಟೆ ಅದೇ ತರ ಮಾಡಿ ಕೊಟ್ಟಿದ್ದಾರೆ. ಓಕೆ, ಈಗ ಬಂತು ಮಟನ್ ಸೂಪ್. ಸೂಪಿಂದ ನಾವು ಶುರು ಮಾಡುವಲ್ಲ? ಸೂಪಿಂದ ಎಲ್ಲದೂ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಸ್ ಈಗ ನನ್ನ ವಿಡಿಯೋ ಎಲ್ಲ ಮಾಡಿ ಸಾಕಾಗಿ ಫುಡ್ ಟೇಸ್ಟಿಂಗಿಗೆ ಹೊರಟಿದ್ದಾರೆ. ಮಟನ್ ಸೂಪ್ ಸೂಪರಾ?
ಸಾಲಿಡ್ ಉಂಟು. ನೀನು ಹೇಳು ಹೇಗೆ ಉಂಟು ಅಂತ. ಆ್ಯಕ್ಚುಲಿ ಫುಡ್ ರಿವ್ಯೂಸ್ ನೀನು ಕೊಡೋದು ಒಳ್ಳೆಯದು. ನಾನು ಕಲ್ ತಿನ್ನೋದು ತೋರಿಸು, ಬಕ್ಕ ಬಕ್ಕ ಹೇಗೆ ತಿನ್ನೋದು ಅಂತ. ರಿವ್ಯೂಸ್ ಎಲ್ಲ ನೀನೇ ಕೊಡಬೇಕು. ಹೌದು. ನನ್ನ ಹೆಂಡತಿ ಸ್ಟಾರ್ಟ್ ಮಾಡಿದ್ದು, ಶುರು ಆಗಲಿ ಬ್ಯಾಟಿಂಗ್. ಸೆಂಚುರಿ ಹೊಡಿಯೋದೇ ಬಿಡಬೇಡ, ಔಟ್ ಆಗಲಿಕ್ಕಿಲ್ಲ ಇವತ್ತು. ಇದರಲ್ಲಿ ಆ ಕೊತ್ತಂಬರಿ, ಕಾಳುಮೆಣಸು, ಉಪ್ಪು ಮತ್ತು ಈ ಮಟನ್ ಇದು ಬ್ರಾತ್ ಎಲ್ಲ ಟೇಸ್ಟ್ ಫುಲ್ಲು ಮಿಕ್ಸ್ ಆಗಿ ಉಂಟಲ್ಲ, ಹೀಗೆ ಮುಖಕ್ಕೆ ಹೊಡಿತಾ ಉಂಟು. ಖುಷಿ ಆಯ್ತಾ? ಸ್ಪ್ಲಾಶ್ ಸೂಪರ್. ಬಗ 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 ಅಂತ ತಿನ್ನಾಗ. ಫಸ್ಟ್ ಟೈಮ್ ರಾಗಿ ಮುದ್ದೆ ತಿಂತಿರೋ ಎಕ್ಸ್ಪೀರಿಯನ್ಸ್ ನನ್ನ ಹೆಂಡತಿದು. ನಾನು ಸಣ್ಣ ಮಾಡ್ಬೇಕಿತ್ತ ಅಂತ ದೊಡ್ಡ ಆಯ್ತು, ಇಲ್ಲಿ ಸಿಕ್ಕಾಕೊಂಡಿದೆ. ಹೇಗೆ 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 ಉಂಟು ಟೇಸ್ಟ್? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೂಪರ್ ಉಂಟು. ಹೌದಾ? ಫಸ್ಟ್ ಟೈಮ್ ತಿನ್ನೋದು, ಬಟ್ ನಂಗೆ ಗೊತ್ತಿರ್ಲಿಲ್ಲ ಇಷ್ಟು ರುಚಿ ಉಂಟಂತ. ಸಾಂಬಾರಿಗೆ ಮುಳುಗಿಸಿ ತಿನ್ಲಿ ಖುಷಿ ಆಗ್ತದಲ್ಲ. ಸಣ್ಣ ಸಣ್ಣ ಪೀಸ್ ಮಾಡಬೇಕು, ಅವಾಗ ಇಳಿತದೆ ಬೇಗ. ನಾನು ಸಹ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ರಾಗಿ ಮುದ್ದೆ ಹೀಗೆ ಸಾಂಬಾರೊಟ್ಟಿಗೆಲ್ಲ ತಿನ್ನೋದು, ಹೀಗೆ ಮಿಕ್ಸ್ ಮಾಡಿ. ಇಷ್ಟುವರೆಗೆ ತಿನ್ನಲಿಲ್ಲ. ಅವರು ಹೇಳಿದರು ಒಳ್ಳೆ ಸೋಕ್ ಆಗಬೇಕಂತೆ ಫಸ್ಟ್, ಸಣ್ಣ ಪೀಸ್ ಸಣ್ಣ ಪೀಸ್, ಆ್ಯಂಡ್ ದೆನ್ ಹೀಗಿಟ್ಟು. ನೀವು ಜಗ್ಗಿದ ರಾಗಿ ನನ್ನ ಮನೆಯಲ್ಲಿ ರಾಗಿ ಎಲ್ಲ ಮಾಡ್ತಿದ್ರು. ರಾಗಿ ದೋಸೆ, ರಾಗಿ ರೊಟ್ಟಿ ಇದೆಲ್ಲ ನನ್ನ ಅಮ್ಮ ಮಾಡ್ತಾರೆ. ಐ ಥಿಂಕ್ ಮಂಗಳೂರು ಸೈಡಲ್ಲಿ ಮಾಡ್ತೇವೆ. ಬಟ್ ನಾರ್ತ್ ಕರ್ನಾಟಕ ಹೀಗೆ ರಾಗಿ ಮುದ್ದೆ ಮಾಡಿ ಅದನ್ನು ಈ ಥರ ಮಿಕ್ಸ್ ಮಾಡಿ ತಿನ್ನೋದು ನಾನಂತೂ ತಿಂದಿರಲಿಲ್ಲ. ಒಂಥರ ಡಿಫ್ರೆಂಟ್ ಟೇಸ್ಟ್, ಖುಷಿ ಆಗ್ತದೆ. ಒಳ್ಳೆ ಆಗ್ತದಲ್ಲ. ಈಗ ನೆಕ್ಸ್ಟ್ ನನ್ನ ಗಂಡ ಟೇಸ್ಟ್ ಮಾಡ್ತಿರೋದು ಚಿಕನ್ ಲಿವರ್ ಫ್ರೈ. ನಾನು ಚಿಕನ್ ಲಿವರ್ ತಿಂತಿಲ್ಲ ಇತ್ತು ಲೈಫಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ. ಲಿವರ್ ತಿಂತಿಲ್ಲ ಇತ್ತು. ಲಿವರ್ ನನ್ನ ಹೆಂಡತಿ ಹೇಳ್ತಿದ್ಲು, ಅವಳ ಅಮ್ಮನಿಗೆ ಲಿವರ್ ಅಂದರೆ ಭಾರಿ ಇಷ್ಟ ಅಂತ. ತುಂಬಾ ಅಂದ್ರೆ ತುಂಬಾ. ಹಾಗೆ ನಾನು ಟ್ರೈ ಮಾಡ್ತೇನೆ ಹಾಗಾದ್ರೆ ಅಂತೇಳಿ ಲಾಸ್ಟ್ ಟೈಮ್ ಹೇಳಿದ್ದೆ. ಹೌದು, ಸಿಗ್ತದೆ ಇದು ವಾಲ್ಮಾರ್ಟಲ್ಲೆಲ್ಲ ಲಿವರ್. ಹೌದು. ಬಟ್ ತಿಂತಿರೋದು ಈ ಥರ ತಿಂತಿರೋದು ಫಸ್ಟ್ ಟೈಮ್. ಹೇಗಾಗ್ತಾ ಉಂಟು? ಒಳ್ಳೆ ಆಗ್ತದೆ, ಸೂಪರ್ ಆಗ್ತದೆ. ಸೂಪರಾ? ಗೊತ್ತಾಗ್ತದ ಚಿಕನ್ ಇದು ಬೇರೆ ಟೇಸ್ಟ್ ಲಿವರ್ ಅಂತ ಗೊತ್ತಾಗೋದಿಲ್ಲ. ಹೌದಾ? ಚಿಕನ್ ತಿಂದಾಗೆ ಆಗ್ತಾನೆ. ವೆರಿ ನೈಸ್. ಬಟ್ ಇಟ್ಸ್ ಗುಡ್ ಟೇಸ್ಟ್ ವೈಸ್. ಚಿಕನ್ ಕಬಾಬ ಹೇಗುಂಟು? ಮನೇಲಿ ಕಬಾಬ್ ಮಾಡಿದ್ರು ಈ ತರ ಟೇಸ್ಟ್ ಬರೋದಿಲ್ಲ. ಯಾಕೆ? ಯಾಕಂದ್ರೆ ಇವರಿಗೆ ಮಾಡಿ ಅಭ್ಯಾಸ, ಒಳ್ಳೇದು ಮಾಡ್ತಾರೆ. ಅವ್ರದ್ರ ಮಸಾಲ ಕೇಳಬೇಕು, ಮನೇಲಿ ಮಾಡಿದ ಮಸಾಲ. ಅವ್ರು ನಿಮಗೆ ರೆಸಿಪಿ ಹೇಳಿ ಕೊಟ್ರೆ ಮತ್ತೆ ಅವರು ಬಿಸ್ನೆಸ್ ಎಲ್ಲ ಈಗ ಸ್ಟಾರ್ಟ್ ಮಾಡಿದ್ರೆ ಪ್ರಯೋಜನ ಅಂತ. ಅದು ಭಾರಿ ಒಳ್ಳೆ ಉಂಟಾಯ್ತಾ ಟೇಸ್ಟ್. ಅದು ಅವರ ಸೀಕ್ರೆಟ್ ರೆಸಿಪಿ ಅಂತ. ಹಾಗೆ ಈಗ ನಮಗೆ ಬಂತು ಓಕೆ, ದೊಣ್ಣೆ ಬಿರಿಯಾನಿ. ಚಿಕನ್ ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ ಬೆಂಗಳೂರಿದು ಫೇಮಸ್ ಅಥೆಂಟಿಕ್ ಬ್ಯಾಂಗ್ಳೂರ್ ಡಿಶ್. ಓಕೆ, ಈಗ ದೊಣ್ಣೆ ಬಿರಿಯಾನಿ ತಿನ್ನುವ ಸಮಯ. ನಾವು ಆಲ್ರೆಡಿ ಮೇಡಮ್ ಸ್ಟಾರ್ಟ್ ಅವರು ಮಾಡಿದ್ದೇನೆ. ಅದೇ ಹೇಳಿಕೊಟ್ಟೆ, ಮೇಡಮ್ ಅವರು ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ಹೇಗೆ ಆಗ್ತುಂಟು ಬಿರಿಯಾನಿ? ಬಿರಿಯಾನಿ ಯೂಶಲ್ ನಾವು ಮನೇಲಿ ಮಾಡ್ತೇವೆ. ಹೌದು, ದೊಣ್ಣೆ ಬಿರಿಯಾನಿ ಸಹ ಪೂಜಿತ ಮಾಡಿದ್ದಾಳೆ. ಹಾಂ, ಸೂಪರ್ ಉಂಟಾ ಟೇಸ್ಟ್? ರಿವ್ಯೂಸ್ ಕೊಡಲಿಕ್ಕೆ ನನ್ನ ಹೆಂಡತಿಯೇ ಪರ್ಫೆಕ್ಟ್ ಮಾರೆ. ನನಗೆ ಎಲ್ಲ ಸಹ ಇಷ್ಟನೇ ಆಗ್ತದೆ. ಆ್ಯಂಡ್ ಬಿರಿಯಾನಿ ಯೂಶಲಿ ಗೋ ಟು ಡಿಶ್ ನಮ್ಮದು ಮನೆಯಲ್ಲಿ ಯೂಶಲಿ. ಹೌದು, ನಾನು ಎಣಿಸಿ ತುಂಬ ಸ್ಪೈಸಿ ಇರ್ತದೆ ಅಂತ, ಬಟ್ ಇದು ಮೈಲ್ಡ್ ಸ್ಪೈಸ್ ಆಗಿ ಒಳ್ಳೆ ಉಂಟು. ಒಳ್ಳೆ ಉಂಟಲ್ಲ, ನನಗೆ ಇಷ್ಟ ಆಯಿತು. ಮೊಟ್ಟೆ ತಿನ್ನುವ ಸಮಯ. ಎಂತ ಓ, ಒಂದು ಇಡೀ ಮೊಟ್ಟೆ ಗುಳುಮ್ಮ ಸ್ವಾಹ ಮಾಡಿದ್ದು ಜನ. ನಾಳೆ ಬೆಳಿಗ್ಗೆ ಮೊಟ್ಟೆನೇ ಬರ್ತದ ಅಂತವರಿಗೆ, ಇಡೀ ಮೊಟ್ಟೆ. ಈ ಊಟದಲ್ಲಿ ನನಗೆ ಇನ್ನೊಂದು ಪಾರ್ಟ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಯಾವುದ್ರಲ್ಲಿ ಸರ್ವ್ ಮಾಡ್ತಿದ್ದಾರೆ ಅಂತ. ಹೌದು, ಇಲ್ಲಿ ಉಂಟು. ಇದೆಲ್ಲ ಅವ್ರು ತರಿಸಿದೆ ಅಂತ ಗೊತ್ತಿಲ್ಲ, ಅವ್ರ ಹತ್ರನೇ ಕೇಳಬೇಕು. ಆ್ಯಂಡ್ ಇದು ನೋಡು, ಸಾಂಬಾರು ಸಹ ಅದರಲ್ಲೇ ಕೊಟ್ಟಿದ್ದಾರೆ. ಹೌದು, ಬಿರಿಯಾನಿ ಸಹ ಅದರಲ್ಲಿ ಸರ್ವ್ ಮಾಡಿದ್ದಾರೆ. ಹಾಗೆ ಇದು ಸಹ ಹಾಗೆ ಅಲ್ಲ, ಬಾಳೆ ಎಲೆಯಲ್ಲಿ ಕಡುಬು. ಹೌದು. ಸೊ ಅದರಿಂದ ನಮಗೆ ಇನ್ನೂ ಸಹ ಅಂದರೆ ಊರಲ್ಲೇ ಇದ್ದಾಗೆ ಅನಿಸ್ತದೆ ನೋಡಿ. ಇದೆಲ್ಲ ಕಟ್ಟಿ ಕೊಟ್ಟಿದ್ದ ರೀತಿ ಸಹ ಹಾಗೆ ಉಂಟು. ತುಂಬ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ಕ್ರಿಯೇಟಿವ್. ಹೌದು, ಮಾಸ್ಟರ್ ಶೆಫ್ಸ್ ಇವರೆಲ್ಲ ಇದೆಲ್ಲ ಮಾಡಿದವರು. ಇನ್ನು ನೆಕ್ಸ್ಟ್ ಹೋಟ್ಲ್ ಆರಾಮ್ಸೆ ಇಡ್ಬೋದು ಇವರಿಗೆ. ಹೌದು. ನನಗೆ ಇವತ್ತಿದ ಊಟದಲ್ಲಿ ಅತಿ ಆಶ್ಚರ್ಯ ಆಗೋದೊಂದು ಅಂಶ ಉಂಟು. ಎಂತ ಕೇಳಿ ಅಂತ. ಎಂತ ಹೇಳಿದರೆ, ನನ್ನ ಗಂಡ ಮಂಗಳೂರಿನವರು, ಮೀನಿನ ಪ್ರಿಯರು. ಆದರೆ ಇಲ್ಲಿಗಳಿ ಅವ್ರದ್ದು ಅವ್ರದ್ದು ಈ ಬಾಳೆ ಎಲೆ ತೋರಿಸಿದ್ರೆ ಮೀನು ಹಾಗೆ ಉಂಟು. ಅದೇನು ಇವತ್ತು ಅಂದರೆ ಇದೆಲ್ಲ ವೆರೈಟಿ, ಕೆಲವೊಂದು ಇದರಲ್ಲಿ ಫಸ್ಟ್ ಟೈಮ್ ತಿನ್ನೋದು. ಪ್ಲಸ್ ತುಂಬ ರುಚಿಯಾಗಿದೆ, ತುಂಬ ರುಚಿಯಾಗಿದೆ. ಸೊ
ಮನಸ್ಸು ಪೂರ್ವಕವಾಗಿ ತಿಂತಿದ್ದೇನೆ. ವಾಹ್. ಫಿಶ್ ಆದರೆ ನಾವು ಯಾವಾಗಲೂ ತಿನ್ನುವಂಥದ್ದು, ಮನೇಲಿ ಸಹ ತಿಂತೇವೆ. ಹೌದು. ಸೊ ಇಷ್ಟು ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ರುಚಿಯಾಗಿದೆ ಅಂತ. ಒಳ್ಳೆ ಆಸ್ವಾದಿಸಿ ತಿನ್ನೋದಲ್ಲ. ಮತ್ತು ಇನ್ನೊಂದೆಂತ ಗೊತ್ತುಂಟಾ, ಇದೆಲ್ಲ ನಾನು ಬಿರಿಯಾನಿ ತಿಂದೆ, ಇದೆಲ್ಲ ತಿಂದೆ ಅಲ್ಲ, ಮುದ್ದೆ ಅದೆಲ್ಲ. ಇಲ್ಲಿ ಒಂದು ಪುಟ್ಟಗೆ ಒಂದು ಕಡುಬು ಅಡಗಿ ಕೂತ್ಕೊಂಡಿತ್ತು. ಇದು ಬಾಳೆ ಎಲೆ ಒಟ್ಟಿಗೆ ಉಂಟಲ್ಲ, ಕ್ಯಾಮಫ್ಲೇಜ್ ಆಗಿದೆ ಕಲರ್, ಅದಾಯ್ತು. ಸೊ ನೆನಪೇ ಇಲ್ಲ ನನಗೆ, ಸೈಡಿಗೆ ಬಾಕಿ ಆಯಿತು ಪಾಪ. ಅದನ್ನೀಗ ಓಪನ್ ಮಾಡುವ ಸಮಯ. ಹಾಗಾದ್ರೆ ಅದು ಫಸ್ಟೇ ಕಾಣಬೇಕಿತ್ತು, ಅದು ಲಾಸ್ಟಿಗೆ ಕಂಡ್ರಿ ಅಲ್ಲ. ನನಗೆ ಅದು ನೆನಪೇ ಇಲ್ಲ, ಆಗಲೇ ತಿನ್ಬೇಕಿತ್ತು. ಅದು ಪುಟ್ಟಗೆ ಎಲ್ಲೋ ಒಂದು ಮೂಲೆಗೆ ಕೂತ್ಕೊಂಡಿತ್ತು. ಬಟ್ ನಾವು ಬಿಡ್ತೇವಾ, ಮೂಲೆಯಿಂದ ಎಳ್ಕೊಂಡು ಬಂದು ಈ ಸಮುದ್ರದಲ್ಲಿ ಅದನ್ನು ಮುಳುಗಿಸಿ ಎಬ್ಬಿಸಿ ಹೀಗೆ ಮಾಡಿ ಬಾಳಿಗೆ ಸೀದಾ ಹಾಕುದೆ. ಗುಳುಂ ಸ್ವಾಹ. ನೈಸ್. ಇದು ನನ್ನ ಅಮ್ಮ ಮನೇಲಿ ಮಾಡ್ತಾರೆ, ಸೇಮ್ ಅದೇ ಕಡುಬು. ನೀನು ತಿಂದಿರ್ತೀನಿ. ಒಗ್ಗರಣೆ ಕಡುಬು. ಒಗ್ಗರಣೆ ಕಡುಬು ಬೇರೆ, ಇದು ಒಗ್ಗರಣೆ ಕಡುಬು ಅಲ್ಲ. ಇದು ಖಾಲಿ ಕಡುಬು. ಖಾಲಿ ಕಡುಬು. ನೀನು ತಿಂದಿರ್ತೀನಿ ನಮ್ಮ ಮನೇಲಿ, ನೀನು ಸಹ ರುಚಿ ಮಾಡು. ನಿಂಗೆ ನನ್ನ ಅಮ್ಮನ ನೆನಪಾಗದಿದ್ದರೆ ನನ್ನ ಹೆಸರು ಪಂಕಜಲ್ಲ. ಓ ಮೈ ಗಾಡ್, ಎಂಥ ಕಾಂಪ್ಲಿಮೆಂಟ್ ಇವರಿಗೆ, ಅಮ್ಮನ ಕೈ ರುಚಿ. ಹೌದು. ಹೇಗುಂಟು ಬಾಸ್ ಫಿಶ್? ಫಿಶ್ ಹೇಗೆ ನನಗೆ ಇರೋದ್ರಲ್ಲಿ ಎಲ್ಲ ಸಹ ಇಷ್ಟ ಆಗಿದೆ. ಫಿಶ್ ಓಕೆ ಇಷ್ಟ ಆಗಿದೆ, ಇಲ್ಲ ಹೇಳುವುದಿಲ್ಲ. ಬಟ್ ನಮ್ಮ ಸೈಡಲ್ಲಿ ಹೆಚ್ಚಾಗಿ ನಾವು ರವಾ ಫ್ರೈ ಮಾಡೋದು, ಆಯಿತಾ. ಇದು ಡೀಪ್ ಫ್ರೈ ಅಲ್ವಾ. ಸೊ ಯೂಶಲಿ ಡೀಪ್ ಫ್ರೈ ನಾವು ಪ್ರಿಫರ್ ಮಾಡೋದಿಲ್ಲ. ಸೊ ಎಲ್ಲದಕ್ಕೂ ನಾನು ಒಳ್ಳೆ ರೇಟಿಂಗ್ ಕೊಡ್ತೇನೆ. ಫಿಶ್ಶಿಗೆ ಸ್ವಲ್ಪ ಕಮ್ಮಿ ರೇಟಿಂಗ್ ಕೊಡ್ತೇನೆ, ಯಾಕಂದರೆ ಬಿಕಾಸ್ ಆಫ್ ಡೀಪ್ ಫ್ರೈ. 9.5. ರವಾ ಫ್ರೈ ಅದು ಇನ್ನು ನನ್ನ ಪರ್ಸ್ನಲ್ ಇದು ಅಂತ ಹೇಳ್ತಿರೋದು ನಾನು, ನನಗೆ ಇಷ್ಟ ಯಾವುದಂತ. ಬಟ್ ಫಿಶ್ ನಮಗೆ ಮಂಗಳೂರವರಾದ ಕಾರಣ ಕರಾವಳಿ ಪ್ರದೇಶ ನಮ್ಗೆ ಅಲ್ಲಿದೆ ಇಷ್ಟ. ಕೆನಡಾದಲ್ಲೆಲ್ಲ ಅಲ್ಲಿ ನನಗೆ ಫ್ರೆಶ್ ಫಿಶ್ ಸಿಗೋದಿಲ್ಲಲ್ಲ. ಸೊ ಐ ಸ್ಟಿಲ್ ಲವ್ ನನ್ನ ಊರಿದೆ ಫಿಶ್. ಬೀಗ್ರೂಟ ಅಂತ ಮಾಡುದಿಲ್ಲ ನಾವು, ರಿಸೆಪ್ಷನಿಗೆ ನಾನ್ ವೆಜ್ ಊಟ ಅಂತ ಮಾತ್ರ. ಸನ್ಮಾನ ಊಟ ಅಂತ ಹೇಳುದು ನಮ್ಮದ್ರಲ್ಲಿ. ಸಮ್ಮಾನ ಊಟ, ಕರೆಕ್ಟ್. ಸಮ್ಮಾನ ಊಟ ಅಂದ್ರೆ ಬೀಗರೂಟ ಸೇಮ್. ಹೌದು. ಇದೊಂದು ಸ್ಕಿಲ್. ಹೌದಲ್ಲ. ಹೌದು. ಮತ್ತೆ ಇನ್ನೊಂದು ಅನ್ನಕ್ಕೆ ತಾಗದೆ ಹೀಗೆ ಹಾಕುದು, ಅದು ಸಹ ಕಷ್ಟನೇ. ಚೂರು ಸಾಕು ನಂಗೆ ಸಾಕು. ಆಸಮ್. ಸೊ ಇದು ಬಿಳಿ ಅನ್ನ ಮತ್ತೆ ರಸಮ್ ಜೀರ್ಣಕ್ಕೆ ಒಳ್ಳೇದು. ಸೊ ಹಾಗೆ ಚೂರು ಹಾಕ್ಕೊಂಡ್ವಿ ರಸಮ್ ಸಹ, ಯಾಕಂದ್ರೆ ಆಲ್ರೆಡಿ ಬಿರಿಯಾನಿ ಮತ್ತೆ ಮುದ್ದೆ ಕಡುಬು ಎಲ್ಲ ತಿಂದು ಹೊಟ್ಟೆ ಫುಲ್ ಆಗಿದೆ. ಬಟ್ ಜೀರ್ಣಕ್ಕೆ ಒಳ್ಳೇದಂತ ಹೇಳಿ ಇದನ್ನು ಸಹ ಹಾಕಿಸ್ಕೊಂಡಿದ್ವಿ. ನೋಡಿ, ಅವರಲ್ಲಿ ಪಾಯಸ ಕಪ್ಪಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಕಪ್ಪಲ್ಲಿ ಕುಡೀರಿ ಅಂತ. ಆದ್ರೆ ನನ್ನ ಟ್ಯಾಲೆಂಟೆಡ್ ಗಂಡ ಎಂತ ಮಾಡುದು ನೋಡಿ ಅಂತೆ. ಅದೆಂತ ಪಾಯಸ ಯಾವಾಗಲೂ ಕಪ್ಪಲ್ಲಿ ಯಾವಾಗ ಸಹ ಕುಡಿಬೋದು. ಬಟ್ ಬಾಳೆ ಎಲೆ ಸಿಕ್ಕುವಾಗ ಬಾಳೆ ಎಲೆಯಲ್ಲಿ ಪಾಯಸ ಹಾಕಿ ಅದನ್ನೀಗ ಹೀಗೆ ಮಾಡಿ ಉಂಟಲ್ಲ, ಈ ತರ ಮಾಡಿ ಅದು ಉಂಟಲ್ಲ ಸೌಂಡ್ ಬರ್ಬೇಕು ಅಂತ, ಸೌಂಡ್ ಬರ್ಬೇಕು. ಸೊ ಅದಕ್ಕೋಸ್ಕರ ಬಾಳೆ ಎಲೆ ಹಾಕಿ ಹೀಗೆ ಮಾಡಿ ಅದು ಫೀಲ್ ತಕೊಳ್ಳುದಾ. ಪಾಪ ಊರು ಮಿಸ್ ಆಗ್ತದಲ್ಲ, ಇಲ್ಲಿ ಆದ್ರೂ ಫೀಲ್ ತಕೊಳ್ಳುದು. ಕರೆಕ್ಟ್. ಆಗ್ಲಿಲ್ಲ, ಪಾಯಸದಲ್ಲಿ ಎಂಡಲ್ಲ ಇಲ್ಲಿ ಎಂತ ಇದು ಗಿನ್ನು. ನಾನು ಗಿನ್ನಿ ಅಂತ ಹೇಳ್ತೀನಿ. ಗಿನ್ನಿ ಪಂಜಾಬಿ ಹುಡುಗಿ. ಗಿನ್ನಿ ಕೌರ್. ಅದು ಇದು ಗಿನ್ನಿ ಕೌರ್ ಅಲ್ಲ, ಇದು ಗಿನ್ನು ಅಲ್ಲ, ಗಿಣ್ಣುದ ಅರ್ಥ ಎಂತ? ಮಿಲ್ಕ್ ಪುಡ್ಡಿಂಗ್. ಸೊ ಗಿನ್ನು ಲಾಸ್ಟಿಗೆ ಗಿಣ್ಣು. ಈಗ ಗಿನ್ನುದು ಸಮಯ. ನಾನು ತುಂಬಾ ಕಾತುರದಿಂದ ಕಾಯುತ್ತಿದ್ದ ಡಿಶ್. ಪೂಜೆ ತಂದು ಫೇವ್ರೆಟ್ ಸ್ವೀಟ್ ಅಂತೆ, ಡೆಸರ್ಟ್ ಫೇವ್ರೆಟ್. ನೈಸ್. ಹಾಲಿನಿಂದ ಮಾಡೋದು, ಮಿಲ್ಕ್ ಪುಡ್ಡಿಂಗ್. ನಮಗೆ ಅಮ್ಮ ಮಾಡುವಾಗ ಈಗ ಮೇಲೆ ಹೇಗೆ ಹೊಟ್ಟೆ ಉಂಟಲ್ಲ, ಆ ಥರ ಹೊಟ್ಟೆ ಫುಲ್ ಇರ್ತಿತ್ತು. ಇಲ್ಲಿ ಹೊಟ್ಟೆ ಒಂಚೂರು ಕಮ್ಮಿ ಉಂಟು, ಬಟ್ ಅದೇ ಥರ ಉಂಟು ಟೇಸ್ಟ್ ಎಲ್ಲ. ನೈಸ್. ಥ್ಯಾಂಕ್ ಯು. ಇಷ್ಟು ಹೊಟ್ಟೆ ತುಂಬಿಸಿದಲ್ಲದೆ ಇನ್ನು ನೋಡಿ ಪಾನ್ ಬೇರೆ ತರ್ತಿದ್ದಾರೆ. ಇದು ಹೊಸ ಪಾನ್, ಡೇಟ್ ಪಾನ್. ಓ ನೈಸ್. ಡೇಟ್ ಪಾನ್ ಅಂತೆ. ಫುಡ್ಡನ್ನು ಅದರಲ್ಲಿ ಎಂಡ್ ಮಾಡಲಿಕ್ಕೆ. ಬಟ್ ನಾವು ಇನ್ನು ಐಸ್ ಕ್ರೀಮ್ ತಿನ್ನಿಲ್ಲ, ಫಸ್ಟ್ ಐಸ್ ಕ್ರೀಮ್ ತಿನ್ನೋದು. ಹೌದು. ನಮ್ಮ ಅಣ್ಣವರದ್ದು ಫೇವ್ರೆಟ್ ಡೆಸರ್ಟ್ ಬ್ಯಾಟಿಂಗ್ ಆಗ್ತಾ ಉಂಟು. ನನ್ನನ್ನು ಫಾಲೋ ಮಾಡ್ತಿದ್ದವರಿಗೆ ಗೊತ್ತಿರ್ತದೆ, ನಾನು 100 ಸಲ ಹೇಳಿದ್ದೇನೆ ನನ್ನ ವೀಡಿಯೋಸಲ್ಲೆಲ್ಲ, ಐಸ್ ಕ್ರೀಮ್ ಎನಿ ಡೇ ಎನಿ ಟೈಮ್ ಹೊಟ್ಟೆ ಒಳಗೆ ಹೋಗ್ತದೆ. ಜಾಗ ಇಲ್ಲದಿದ್ದರೂ ಹೊಟ್ಟೆಯಲ್ಲಿ ನಾನು ಜಾಗ ಮಾಡಿಸ್ತೇನೆ. ಆ್ಯಂಡ್ ಇದು ತ್ರಿವೇಣಿ ಐಸ್ ಕ್ರೀಮ್ ಅಂತ ನಾನು ಹೇಳಿದ ಹಾಗೆ
ಸೊ ಐಸ್ ಕ್ರೀಮ್, ಹಲ್ವಾ, ಮತ್ತೆ ನಾವು ಊರಲ್ಲಿ ಐಸ್ ಕ್ರೀಮ್ ಮತ್ತೆ ಗುಲಾಬ್ ಜಾಮೂನ್ ತಿಂತಿದ್ವಿ, ಹಲ್ವಾದೊಟ್ಟಿಗೆ ಸಹ ತಿಂತೇವೆ. ಬಟ್ ತ್ರಿವೇಣಿ ಅಂತೇಳಿ ನಾವು ಫಸ್ಟ್ ಟೈಮ್ ತಿನ್ನೋದು, ಯಾಕಂದ್ರೆ ಇದರಲ್ಲಿ ಬಾಳೆಹಣ್ಣು ಎಕ್ಸ್ಟ್ರಾ ಉಂಟು. ಸೊ ವಿತ್ ಬಾಳೆಹಣ್ಣು, ಇಲ್ಲಿ ನೋಡಿ ಈಗ ಬಾಳೆಹಣ್ಣು, ಹಲ್ವಾ ವಿತ್ ಐಸ್ ಕ್ರೀಮ್. ಈಗ ಕಾಣ್ತದಾ? ವೆರಿ ನೈಸ್. ಎಸ್. ಓಕೆ, ಇದನ್ನೀಗ ಗುಳುಂ. ನಮ್ಮ ಐಡಿಯಲ್ಸ್ ಅಲ್ಲಿ ಸಹ ಉಂಟು ಒಂದು ಆಪಲ್ ಇದು, ಸಾರಿ ಬನಾನಾ ಎಂತದ ಡಿಶ್ ಉಂಟು. ಆ್ಯಕ್ಚುಲಿ ಇದು ಐಸ್ ಕ್ರೀಮ್ ಇವರೇ ಮಾಡೋದಲ್ಲ, ಹೊರಗಿದು. ಸೊ ನಾ ಬ್ಲೇಮ್ ಮಾಡೋದಿಲ್ಲ. ಐಡಿಯಲ್ ಐಸ್ ಕ್ರೀಮೇ ನನಗೆ ಇನ್ನೂ ಸಹ ಇಷ್ಟ. ಇನ್ನೂ ಯಾವ್ದು ಐಸ್ ಕ್ರೀಮ್ ಬೇರೆ ಬೀಟ್ ಮಾಡಲಿಲ್ಲ ಐಡಿಯಲ್ ಐಸ್ ಕ್ರೀಮನ್ನು. ಬಟ್ ಇದು ಒಂಥರ ಡಿಫ್ರೆಂಟ್, ಬಾಳೆಹಣ್ಣು ಮತ್ತು ಹಲ್ವಾ ಮಿಕ್ಸ್ ಮಾಡಿ ತಿನ್ನೋ ಕಾರಣ ನನಗೆ ಇದು ಒಂಥರ ಇಷ್ಟ ಆಗ್ತಾ ಉಂಟು. ಸೊ ಇದು ಡೇಟ್ಸ್ ಪಾನ್ ಅಂತೆ, ಖರ್ಜೂರದ ಪಾನ್. ನೀವು ಇದು ಎಂತ ಹೇಳುದು ಅದಕ್ಕೆ, ಪಾನ್ ಇದರಲ್ಲಿ ಎಲೆಯಲ್ಲಿ ಹಾಕಿ ವೀಳ್ಯದ ಎಲೆಯಲ್ಲಿ ಹಾಕಿ ಕೊಟ್ಟು ತಿಂದಿರ್ತೀರಿ, ಸ್ವೀಟ್ ಬೀಡ ತಿಂದಿರ್ತೀರಿ. ಬಟ್ ಸ್ವೀಟ್ ಪಾನ್ ಖರ್ಜೂರದಲ್ಲಿ ಡೇಟ್ಸ್ ಪಾನ್ ತಿಂದಿರ್ತೀರಾ? ಇದು ಯಾಕೆ ಫೋಕಸ್ ಆಗ್ತಿಲ್ಲ? ಪರವಾಗಿಲ್ಲ, ಬಟ್ ತಿಂದಿರ್ತೀರಾ? ನಮ್ಗೀಗ ಸೌತ್ ಕರ್ನಾಟಕದಿಂದ ನಾರ್ತ್ ಕರ್ನಾಟಕಕ್ಕೆ ಎಂಟರ್ ಆದಾಗ ಆಯ್ತಲ್ಲ, ಇದು ಅಲ್ಲೆಲ್ಲ ಕಾಮನ್, ನಂಗೆ ಗೊತ್ತಿಲ್ಲ. ನಾನಂತೂ ಫಸ್ಟ್ ಟೈಮ್ ತಿಂತಿರೋದು. ಒಳ್ಳೆ ಐಡಿಯಾ, ಸೂಪರ್ ಆಗ್ತದೆ. ಆ ಪಾನಿಗೆ ನಂಗೆ ಇದೇ ಒಳ್ಳೆ ಆಗ್ತಾ ಉಂಟು. ಹೌದು, ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ. ನೀವು ಇಲ್ಲಿಗೆ ಎಂಡ್ ಆಯ್ತಂತ ಅನ್ಕೊಂಡ್ರಾ? ಇಲ್ಲ, ಊಟ ಯಾವಾಗ ಎಂಡ್ ಆಗುದು ಕೇಳಿದ್ರೆ, ಜೀರ್ಣ ಆಗ್ಬೇಕಾದ್ರೆ ಇದು ಹೊಟ್ಟೆ ಒಳಗೆ ಹೋಗ್ಬೇಕು. ಇಲ್ಲದ್ರೆ ನಾವೀಗ ತಿಂದ ಪೆಟ್ಟಿಗೆ ಉಂಟಲ್ಲ, ಇಷ್ಟು ಫುಡ್, ಇಷ್ಟು ಟೇಸ್ಟಿ ಫುಡ್, ಹೌದು, ಜೀರ್ಣ ಆಗ್ಲಿಕ್ಕೆ ಒಂದಿನ ಬೇಕು. ಸೊ ಬೇಗ ಕ್ಯಾಟಲಿಸ್ಟ್ ಅಂತ ಹೇಳುದು ಕೇಳಿದ್ಯಾ ನೀನು? ಹೌದು, ಕೆಮಿಸ್ಟ್ರಿಯಲ್ಲಿ ಇತ್ತಲ್ಲ. ಹೌದು. ಸೊ ಆ ಕ್ಯಾಟಲಿಸ್ಟ್ ಇದು ಡೈಜೆಸ್ಟಿವ್ ಸಿಸ್ಟಮ್ ಅನಿಗೆ ಪಟ್ 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 ಅಂತ ಗ್ರೈಂಡ್ ಮಾಡಲಿಕ್ಕೆ. ಹೌದು. ಸೊ ಈಗ ಅದು ಕುಡಿಯುವ ಸಮಯ. ಇದು ಬಟರ್ ಮಿಲ್ಕ್ ಖಾರ. ಹೌದು, ಮಸಾಲಾ ಬಟರ್ ಮಿಲ್ಕ್. ಹೇಗೆ? ಆಹಾ, ಒಳ್ಳೆ ಉಂಟಾ ಮಸಾಲ? ಇದೆಂತ ಮಸಾಲ ಆಗಿದೆ, ಬಟರ್ ಮಿಲ್ಕ್ ಮೇಲೆ ಲವ್ ಆಗಿದೆ. ಮೆಲ್ಲ, ನೀನು ಇಷ್ಟು ಒಳ್ಳೆ ಪದ್ಯ ಹಾಡ್ಬೇಡ, ನಿನ್ನ ರಾಗ ತುಂಬಾ ಒಳ್ಳೆ ಉಂಟು. ಕಾಪಿ ರೈಟ್ ಬಂದ್ರೆ ನಂಗೆ ಗೊತ್ತಿಲ್ಲ. ಬರೀ ಹೀಗಿದೆ ಹೇಳಿ ಅಂಗ ಮಾಡುದು ಅಲ್ಲ ಗೈಸ್, ನೀವೇ ಹೇಳಿ, ಅಷ್ಟೊಳ್ಳೆ ರಾಗ ಅಲ್ಲಿ ಆಕ್ಚುಲ್ ಸಿಂಗರ್ ಹಾಡಿದಂತೆ ಯೂಟ್ಯೂಬ್ ಕನ್ಫ್ಯೂಸ್ ಆಗಿ ಕಾಪಿ ರೈಟ್ ಅಲ್ಲಿ ಹಾಕಿದ್ರೆ ಅದು ಕನ್ಫ್ಯೂಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ವರ್ಡಿಂಗ್ಸೇ ಡಿಫ್ರೆಂಟ್ ಉಂಟು. ಅಣ್ಣಂಗೆ ಬಟರ್ ಮಿಲ್ಕ್ ಮೇಲೆ ನಾವು ವರ್ಡ್ಸ್ ಬಗ್ಗೆ ಮಾತಾಡ್ಲಿಲ್ಲ, ರಾಗದ ಬಗ್ಗೆ ಮಾತಾಡಿದ್ವಿ. ರಾಗ, ಶ್ರುತಿ, ತಾಳ ಎಂತದೇ ತೆಕೋ. ಹೌದು, 1ನೇ ಮನೆ, 6ನೇ ಮನೆ, 10ನೇ ಮನೆ, ಯಾವ ಮನೆಗೆ ಹೋಗು ರಾಗ ಮ್ಯಾಚ್ ಆಗ್ತಾ ಉಂಟಲ್ಲ. ಸೊ ಕಾಪಿ ರೈಟ್ ಬೀಳ್ಬೋದು, ಜಾಗ್ರತೆ. ನಾನು ಆಕ್ಚುಲಿ ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೋಗಿಲೆ ಅಂತ. ಕುಂದಾಪುರದ ಕೋಗಿಲೆ ಅಂತ ಬಿರುದು ಆಲ್ರೆಡಿ ಸಿಕ್ಕಿದೆ ಪೂಜೆ. ನಿಮಿಷ, ಕರಡಿ ಎಲ್ಲ ಕುಡಿತಿದ್ದಾಳೆ, ಭಯಂಕರ ಮಾರೆ. ನಂಗೆ ತಲೆಗೆ ಹೋಗ್ಲಿಲ್ಲ, ಅದಕ್ಕೆ ನೀನು ಟ್ರೂ ಫುಡಿ ಅಂತ ಹೇಳುದು. ನಿಂಗೆ ಹೇಗುಂಟು ಮಸಾಲ? ಸೂಪರ್ ಉಂಟಲ್ಲ, ಬೇರೆ ಮಸಾಲ ಮಾರೇದು. ಇದು ಮೆಣಸೆಲ್ಲ ಹಾಕ್ಲಿಲ್ಲ ಅವರು, ನಮ್ದ್ರಲ್ಲಿ ಮೆಣಸು ಹಾಕಿದ್ದಾರೆ, ಫುಲ್ ಗ್ರೈಂಡ್ ಮಾಡಿ. ದಟ್ಸ್ ವೈ. ಬಟ್ ಒಳ್ಳೆ ಉಂಟು ಮಸಾಲ, ಒಳ್ಳೆ ಉಂಟು, ವರ್ತ್ ಇಟ್ ಮಾರಿದು ಬಟರ್ ಮಿಲ್ಕ್. ನಾವು ಲಾಸ್ಟ್ ಟೈಮ್ ಇಲ್ಲಿ ಕೇರಳ ಕರಿಗೆ ಹೋಗಿದ್ವಿ, ಅಲ್ಲಿ ಬಟರ್ ಮಿಲ್ಕ್ ಕುಡಿಯುವಾಗ ಅದು ನೀರಾಗಿ ನಾವು ಹೇಳಿದ್ರೆ ಇದೆಂತ ಮಾರೆ ಬಟರ್ ಮಿಲ್ಕ್ ಅಂತ. ಇವ್ರಿಗೆ ಮಾಡ್ಲಿಕ್ಕೆ ಗೊತ್ತಿಲ್ವಾ, ಬಟ್ ಇವರು ಪ್ರಾಪರ್ ಬಟರ್ ಮಿಲ್ಕ್ ಮಾಡಿದ್ದಾರೆ. ಸೂಪರ್ ಉಂಟು ಟೇಸ್ಟ್. ಊಟ ಹೇಗೆ ಒಳ್ಳೇದುಂಟಂತ ಯಾರಾದ್ರೂ ಎಣಿಸ್ಕೊಳ್ಳೋದು ಗೊತ್ತುಂಟಾ? ಬಾಳೆ ಎಲೆ ಖಾಲಿ ಆದ್ರೆ, ಹೌದು, ಏನೂ ಬಿಡ್ಲಿಲ್ಲ ನೋಡಿ, ಉಪ್ಪು ಒಂದೇ ತಿನ್ಲಿಲ್ಲ, ಯಾಕಂದ್ರೆ ಕರೆಕ್ಟ್ ಇತ್ತು ಉಪ್ಪು ಎಲ್ಲದಕ್ಕೂ. ಅದು ಬಿಟ್ಟು ಏನನ್ನೂ ಬಿಡ್ಲಿಲ್ಲ. ಹೌದು, ಸೊ ಅದರಲ್ಲೇ ನಿಮ್ಗೆ ಗೊತ್ತಾಗಬೇಕು ಊಟ ಎಷ್ಟು ರುಚಿ ಇತ್ತು, ನಾವು ಎಷ್ಟು ಖುಷಿಯಿಂದ ತಿಂದ್ವಿ ಅಂತ. ಹೌದು, ನಂದೊಂದು 2 kg ಮಿನಿಮಮ್ ಜಾಸ್ತಿ ಆಗಿದೆ. ಇಷ್ಟು ಒಳ್ಳೆ ಊಟ ಕೊಟ್ಟ ಈ ಊಟದ ಹಿಂದೆ 3 ಪಿಲ್ಲರ್ಸ್ ಇದ್ದಾರೆ. ಆ 3 ಪಿಲ್ಲರ್ಸೇ ಇವ್ರು 3 ಜನ. ಸೊ ಇವರನ್ನ ಒಬ್ಬೊಬ್ಬರಾಗಿ ಇಂಟ್ರಡ್ಯೂಸ್ ಮಾಡಿಸ್ತೇನೆ. ಮತ್ತು ನನಗೆ ಒಂದು ಕ್ವೆಶ್ಚನ್, ದೊಡ್ಡ ಕ್ವೆಶ್ಚನ್ ಅಂದರೆ, ವಾಟ್ ಈಸ್ 3 AM ಸಪ್ಪರ್ ಕ್ಲಬ್? ಓಕೆ, ಸೊ ಫಸ್ಟ್ ಇಂಟ್ರೊಡಕ್ಷನ್ ತಗೊಳ್ವಾ. ಹಾಯ್, ನನ್ನ ಹೆಸರು ಪೂಜಾ ಅಂತ. ಹಾಯ್, ನಾನು ನಾಗಶ್ರೀ. ನಾನು ಮಧು ಅಂತ. ಸೊ ಯಾರು ಹೇಳ್ತೀರಿ 3 AM ಸಪ್ಪರ್ ಕ್ಲಬ್ ಎಂತ, ಹೇಗೆ ಸ್ಟಾರ್ಟ್ ಆಯಿತು? ಓಕೆ, ಸೊ 3 AM ಸಪ್ಪರ್ ಕ್ಲಬ್ ಏನಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ನಾವು ಫ್ರೆಂಡ್ಸು ಇದೇ ಫೋರಮಲ್ಲಿ
1 ವರ್ಷ ಹಿಂದೆ ಸಿಕ್ಕಿದ್ದು. ಓಕೆ. ಸೊ ನಮ್ದು ಹೀಗೆ ಭೇಟಿ ಆಗಿ ಯಾವಾಗಲೂ ಭೇಟಿ ಆದರೂ 3 ಗಂಟೆಗೆ ನಮ್ಮದು ಮುಗಿಯೋದು. 3 ಗಂಟೆ ಮಧ್ಯಾಹ್ನ ಅಲ್ಲ, 3 ಗಂಟೆ ಮಧ್ಯರಾತ್ರಿ. ಸೊ ಅದರಿಂದ 3 ಗಂಟೆ ಮಧ್ಯರಾತ್ರಿ ಇದು ಒಂದು ದಿನ ಅಲ್ಲ, ಲೈಕ್ ಎಂಟೈರ್ ಇಯರ್ 3 ಗಂಟೆಗೆ ಮುಗಿಯೋದು. ಐ ಆಮ್ ನಾಟ್ ಇವನ್ ಕಿಡಿಂಗ್. It is there are facts that we finish at 3 AM. ಸೊ ಅದರಿಂದ 3 ಗಂಟೆಗೆ ಆ ಥಾಟು ಬಂದಿದ್ದು ನಾವು ಇದನ್ನು ಮಾಡಬೇಕು ಅಂತ ಹೇಳಿ. ಸೊ ಹಂಗಾಗಿ ಇದು 3 AMಗೆ ಸೀಮಿತ ಆಗಬೇಕು ಅಂತ ಹೇಳಿ ಆಯ್ತು. ವೆರಿ ನೈಸ್. ಬೀಗರೂಟ, ವಾಟ್ ಈಸ್ ಆಲ್ ಅಬೌಟ್ ಬೀಗರೂಟ? ಬೇರೆ ಯಾರು ಹೇಳ್ತೀರಾ? ಈವೆಂಟ್ ಯಾಕೆ ಮಾಡಿದ್ರಿ ಅಂಡ್ ಎಂತ ಸ್ಪೆಷಲ್ ಅಂತಿದ್ದಾರೆ? ನಂದೀಗ ಲೆಫ್ಟ್ ಪ್ರೊಫೈಲ್. ಸೊ ವಿ ಕಮಿಂಗ್ ಅಪ್ ವಿತ್ ಥೀಮ್ ಫಾರ್ ಎಲ್ಲ ಮಂತ್ ಆಯ್ತಾ. ಈ ತಿಂಗಳು ನಾವು ನಮ್ಮ ಕರ್ನಾಟಕದಿಂದ ಶುರು ಮಾಡೋಣ, ನಮ್ಮ ಕಲ್ಚರಿಂದ ಶುರು ಮಾಡೋಣ ಅಂತ ಶುರು ಮಾಡಿದ್ದೀವಿ. ಬೀಗರೂಟ ಅನ್ನೋದು ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ. ಈ ಕಲ್ಚರ್ನ ನಾವು ಬೇರೆಯವ್ರಿಗೂ ತೋರಿಸ್ಬೇಕು, ನಮ್ಮ ಮಕ್ಕಳಿಗೂ ತಿರ್ಗಾ ಬಳಸಬೇಕು. ಕನೆಕ್ಟಿಂಗ್ ಬ್ಯಾಕ್ ಟು ದ ರೂಟ್ಸ್ ಬೇಸಿಕ್ಲಿ. ವಿ ವಾಂಟೆಡ್ ಟು ಸ್ಟಾರ್ಟ್ ವಿತ್ ದಿಸ್ ವೆರಿ ನೈಸ್ ಬೀಗರೂಟ ಕಾನ್ಸೆಪ್ಟ್. ಸೊ ಎವ್ರಿ ಮಂತ್ ಬೇರೆ ಏನಾದರೂ ಮಾಡ್ತಾ ಇರ್ತೀವಿ ಆಸ್ ಅ ಸಪ್ಪ ಕ್ಲಬ್. ನೈಸ್. ಇನ್ನೊಂದೆಂತ ಗೊತ್ತುಂಟಾ, ನಾನು ಇದೊಂದು ಅಲ್ಲಿ ಟೇಬಲ್ ಅಲ್ಲಿ ಇದು ನೋಡಿದೆ ಆಯ್ತಾ, ಬಟ್ ಇದು ಎಂತ ಅಂತಲೇ ನನಗೆ ಐಡಿಯಾ ಬರಲಿಲ್ಲ. ಆ್ಯಕ್ಚುಲಿ 3 AM ಸಪರ್ ಕ್ಲಬ್ ಗೊತ್ತಾಯಿತು ಆ್ಯಂಡ್ ಬೀಗರ್ ಊಟದ ಬಗ್ಗೆ ಗೊತ್ತಾಯಿತು, ಬಟ್ ಇದು ಸಹ ಅಲ್ಲಿ ಇತ್ತು. ಆ್ಯಕ್ಚುಲಿ ಇದೊಂದು ಪ್ಯಾಂಪ್ಲೆಟ್ ಥರ ಇತ್ತು ಟೇಬಲ್ ಮೇಲೆ. ಸೊ ಇದರ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ? So yeah, this is Appy Bellies anta. So it's another product from both of us. So we both are mothers. ಇಬ್ರಿಗೂ ಮಕ್ಕಳಿದೆ, 3 ವರ್ಷದ ಮಕ್ಕಳು. ಆ್ಯಂಡ್ ಒನ್ ಮೇನ್ ಕನ್ಸರ್ನ್ ನಮಗೆ ಅಂದರೆ ಫುಡ್. ಅವ್ರಿಗೆ ಏನು ಕೊಡೋದು, ಏನು ಸ್ನ್ಯಾಕ್ಸ್ ಕೊಡೋದು, ಬಿಕಾಸ್ ಇಲ್ಲಿ ಏನು ಸಿಕ್ಕಿದ್ರು ಕುಕೀಸ್ ಅವ್ರು ವಾಟ್ ಎವರ್ ತುಂಬ ಶುಗರ್ ಇರುತ್ತೆ. ಸೊ ನಮ್ಮ ಮೇನ್ ಕನ್ಸರ್ನ್ ಏನು ಅಂದರೆ ಫಸ್ಟ್ ಇಟ್ ಶುಡ್ ಬಿ ಹೆಲ್ತಿ ಆ್ಯಂಡ್ ದೆನ್ ನೋ ಶುಗರ್, ಸಮಥಿಂಗ್ ಹೆಲ್ತಿಯರ್ ವೇ ಆಫ್ ಆ್ಯಡಿಂಗ್ ಶುಗರ್ ಟು ದೇರ್ ಡಯಟ್ ಅಂತ. ಸೊ ಅದಕ್ಕೆ ವಿ ಆರ್ ಯೂಸಿಂಗ್ ಆಲ್ ಗುಡ್ ಹೆಲ್ತಿ ಫುಡ್ ಲೈಕ್ ರಾಗಿ ಆ್ಯಂಡ್ ಅದು ಸ್ಪ್ರೌಟೆಡ್ ರಾಗೀಸ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ಯಾಕ್ ಇನ್ ಇಂಡಿಯಾ ನಮಗೆಲ್ಲ ಹ್ಯಾಂಡ್ಮೇಡ್ ಎಲ್ಲ ಸಿಗುತ್ತೆ, ಬಟ್ ವಿ ಸಿ ಇಲ್ಲಿ ಕೆನಡಾದಲ್ಲಿ ಏನೂ ಸಿಗಲ್ಲ. ಆ್ಯಂಡ್ ಲಾಟ್ ಆಫ್ ವರ್ಕಿಂಗ್ ಮಾಮ್ಸ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಐ ಫೀಲ್ ದಿಸ್ ಇಸ್ ಅ ವೆರಿ ಗುಡ್ ಥಿಂಗ್. ಮೇ ಬಿ ದಟ್ ಸ್ಟಾರ್ಟೆಡ್ ವಿತ್ ಆರ್ ಕಿಡ್ಸ್, ಸೊ ಹೋಪ್ ಇಟ್ ಹೆಲ್ಪ್ಸ್ ಟು ಅದರ್ ಮಾಮ್ಸ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಆ್ಯಂಡ್ ಇದೆಲ್ಲ ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಅಟ್ಲೀಸ್ಟ್ ಸಂಬಡಿ ಈಸ್ ಥಿಂಕಿಂಗ್ ಅಬೌಟ್ ದ್ಯಾಟ್ ಆ್ಯಂಡ್ ಸ್ಟಾರ್ಟಿಂಗ್ ಸಮಥಿಂಗ್. ವಾಟ್ ಈಸ್ ದ ವಿಷನ್ ಆಫ್ ಸಪ್ಪರ್ ಕ್ಲಬ್? ಮುಂದೆ ಏನು? ಅಂದರೆ ಅಥವಾ ಅದೇ ನೀವೀಗ ಹೇಳಿದ್ರಲ್ಲ ನೆಕ್ಸ್ಟ್ ಒಂದೊಂದು ಈವೆಂಟ್ಸ್ ಮಾಡ್ತಾ ಇದ್ದೀವಿ, ಸೊ ಅದು ಹೇಗೆ? ವಿಷನ್ ದೊಡ್ಡದಾಗಿದೆ ಫಾರ್ ಶ್ಯೂರ್. ದೊಡ್ಡದಾಗಿ ಬೆಳಿಬೇಕು ಅಂತ ಇದೆ. ಬಟ್ ಈಗ ಸದ್ಯಕ್ಕೆ ವಿತ್ 3 AM ಸಪ್ಪರ್ ಕ್ಲಬ್ ನಮ್ಮ ಇಂಟೆನ್ಷನ್ ಬಂದು ವಿ ವಾಂಟ್ ಟು ಗೆಟ್ ಪೀಪಲ್ ಯಾರು ಸೋಷಲೈಸ್ ಆಗಬೇಕು, ಯಾರಿಗೆ ಲೋನ್ಲಿನೆಸ್ ಇದೆ, ಆರ್ ದೇ ವಾಂಟ್ ಜಸ್ಟ್ ಕಮ್ ಬಂದು ನಮ್ಮ ಜೊತೆ ಕೂಡಿ ಸ್ಪೆಂಡ್ ಮಾಡಿ ಒಳ್ಳೆ ನಾವು ಮಾಡೋ ಅಡುಗೆ ತಿಂದು ಸೊ ಎಲ್ಲ ಸ್ಪೆಂಡ್ ಮಾಡೋ ಒಂದು ಫೋರಮಲ್ಲಿ ಮಾಡೋದಕ್ಕೆ. ದಿಸ್ ಇಸ್ ನಾಟ್ ಲೈಕ್ ಬಿಗ್ ಕ್ರೌಡಲ್ಲಿ ಮಾಡಬೇಕು ಅಂತ ಇಲ್ಲ, but we are planning it with a small crowd. So yeah, for every month theme based ಮಾಡಬೇಕು ಅಂತ ಇದ್ದೀವಿ. ಲೈಕ್ ಈಗ ಬೀಗೂಟ ಜೊತೆ ಸ್ಟಾರ್ಟ್ ಮಾಡಿದ್ದೀವಿ, ಥ್ಯಾಂಕ್ಸ್ಗಿವಿಂಗ್ ಮಾಡಿದ್ವಿ ಪ್ರಿವಿಯಸ್ಲಿ. ಸೊ ನೆಕ್ಸ್ಟ್ ಮಂತ್ ಮೇ ಬಿ ಕ್ರಿಸ್ಮಸ್ ಪ್ಲಾನ್ ಮಾಡ್ತೀವಿ. ಸೊ ಎವ್ರಿ ಮಂತ್ ಏನೋ ಒಂದು ಒಕೇಶನ್ ಬೇಸ್ಡ್ ಇಟ್ಕೊಂಡು ವಿ ವಾಂಟ್ ಟು ಡೂ ದಿಸ್ ನಾವು. ಬಟ್ ಡೆಫಿನೆಟ್ಲಿ ಇದು ಮೇ ಬಿ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಆಗ್ಬೋದು, ಇಲ್ಲ ಇನ್ನೊಂದಾಗಿ ಕನ್ವರ್ಟ್ ಆಗ್ಬೋದು. ಅದರ ಫ್ಯೂಚರ್. ಬಟ್ our dreams are never ending, so we never know ಎಲ್ಲಿಗೆ ಹೋಗುತ್ತೆ ಅಂತ. But yeah, we need your support. ಸೊ ದಿಸ್ ವಾಸ್ ಅ ಗ್ರೇಟ್ ಯುನೀಕ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ನಂಗಂತೂ ಇಟ್ಸ್ ವೆರಿ ನ್ಯೂ. ಆಮೇಲೆ ತುಂಬ ಖುಷಿ ಆಯಿತು ಬಂದು. ಫುಡ್ಡೆಲ್ಲ ಸಹ ಅಷ್ಟೇ ತುಂಬ ರುಚಿ ಇತ್ತು. ನೀವು ನಮ್ದಲ್ಲಿ ಯಾರು ಪ್ಲೇಟ್ ತೆಗಿಲಿಕ್ಕೆ ಹೋದ್ರೆ ಅವ್ರು ಎಣಿಸ್ಬೋದು ಇವ್ರು ಎಂತ ಮಾರೆ ಹೀಗೆ ಸಹ ತಿಂದಿಟ್ಟಿದ್ದಾರೆ ಅಂತ. ಅಂದರೆ ಅಷ್ಟು ಫುಲ್ ಖಾಲಿ ಉಂಟು, ನಿಮ್ಗೆ ಎಂತ ಸಿಕ್ಕುದಿಲ್ಲ, ಸೀದೋಗಿ ಬಿಸಾಡಬೇಕು. ನಾನು ಅದೇ ಹೇಳ್ತಿದ್ದೆ, ಅದು ನನ್ನ ಹೆಂಡತಿ ತಿಂದದ ಅಥವಾ ದನ ಬಂದು ತಿಂದೋಯ್ತಾ ಅಂತ ಗೊತ್ತಾಗ್ಲಿಕ್ಕಿಲ್ಲ ಅಂತ. ಆ ತರ ಆಗಿದೆ ನಮ್ಮ ಬಾಳೆ ಎಲೆ. ಬಾಳೆ ಎಲೆ ಒಂದು ಬಿಟ್ಟಿದ್ದೇನೆ, ಬೇರೆ ಎಂತ ಬಿಡ್ಲಿಲ್ಲ. ಹೌದು, ಬಿಟ್ಟಿದ್ರೆ ಅದೊಂದ್ಸ ತಿಂತಿದ್ಲು, ಬಟ್ ಲಕ್ಕಿಲಿ ಅದೊಂದು ಬಿಟ್ಟು ಹೋಗಿದ್ದಾಳೆ. ಅಷ್ಟು ರುಚಿ ಇತ್ತು ಅಂತ ಬೇಸಿಕಲಿ. ಸೊ ಥ್ಯಾಂಕ್ ಯು ಸೋ ಮಚ್. It was really good. Thank you so much. Thank you so much and all the very best. I hope Supper Club grows as much as big as possible and all the best for you guys. Thank you so much. ನಮ್ಮ ಸಂಸ್ಕೃತಿಯನ್ನು ಇನ್ನೂ ಹೆಚ್ಚಿಸಲಿಕ್ಕೆ ನೋಡಿ ನಮಗೆ ತಾಂಬೂಲ ಅಂತ ಹೇಳಿ ಗಿಫ್ಟ್ ಅವಳಿಗೆ ತಾಂಬೂಲ ಎಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಊರಲ್ಲಿ ಇದು ಬೀಗರೂಟ ಆದ್ಮೇಲೆ ಹೋಗುವಾಗ ತಾಂಬೂಲ ಕೊಡ್ತಾರಂತೆ. ಸೊ ಅದೇ ತರ ತಾಂಬೂಲ ಕೊಡುವ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಇದೊಂದು ರಿಟರ್ನ್ ಗಿಫ್ಟ್ ಕೈಂಡ್ ಆಫ್ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿದ್ರಲ್ಲ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದರದೇ ಕುಕ್ಕೀಸ್ ಎಲ್ಲ ಕೊಟ್ಟಿದ್ದಾರೆ.
ಸಚ್ ಸ್ವೀಟ್ ಗೆಸ್ಚರ್ ಅಂತ ಹೇಳ್ಬೇಕು. ಸೊ ಹೀಗಿತ್ತು ನಮ್ಮ ಇವತ್ತಿದೊಂದು ಇವೆಂಟ್. ರೈಟ್, ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಕಾಮೆಂಟ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.